ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲಿ ಭೀಕರ ಬರದ ಪರಿಣಾಮ ಕೇವಲ ಕೃಷಿ ಮಾತ್ರವಲ್ಲ, ವಿದ್ಯುತ್ ಕ್ಷೇತ್ರದ ಮೇಲೂ ಗಂಭೀರ ಪರಿಣಾಮ ಬೀರಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿರುವುದರಿಂದ ಕರ್ನಾಟಕದ ಬಹುತೇಕ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ನಿರೀಕ್ಷಿತ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದಿಸಲು ಸಾಧ್ಯವಾಗುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜ್ಯದ ವಿದ್ಯುತ್ ವ್ಯವಸ್ಥೆಯ ಸಂಪೂರ್ಣ ಹೊರೆ ಈಗ ಉಷ್ಣ ವಿದ್ಯುತ್ ಸ್ಥಾವರಗಳ ಮೇಲೆ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಕೋಲ್ ಇಂಡಿಯಾ ಸಂಸ್ಥೆಯು ಕರ್ನಾಟಕದ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಅಗತ್ಯವಿರುವಷ್ಟು ಕಲ್ಲಿದ್ದಲನ್ನ ನಿರಂತರವಾಗಿ ಸರಬರಾಜು ಮಾಡ್ತಾ ಇತ್ತು. ಇದರ ನಡುವೆ ಭರವಸೆ ಕೂಡ ನೀಡಿತ್ತು. ಇದು ವಿದ್ಯುತ್ ಕ್ಷೇತ್ರಕ್ಕೆ ಒಂದು ದೊಡ್ಡ ನಿರಾಳತೆಯ ಸುದ್ದಿಯಾಗಿದೆ. ಈ ಭರವಸೆಯ ಹಿಂದೆ ಕೆಪಿಸಿಎಲ್ನ ಉನ್ನತ ಅಧಿಕಾರಿಗಳ ನಿರಂತರ ಪ್ರಯತ್ನವೂ ಇದೆ. ಕರ್ನಾಟಕ ವಿದ್ಯುತ್ ಉತ್ಪಾದನಾ ನಿಗಮದ ಹಿರಿಯ ಅಧಿಕಾರಿಗಳು ಕೋಲ್ ಇಂಡಿಯಾ ಅಧಿಕಾರಿಗಳನ್ನು ಭೇಟಿ ಮಾಡಿ ರಾಜ್ಯದ ವಿದ್ಯುತ್ ಪರಿಸ್ಥಿತಿ, ಜಲ ವಿದ್ಯುತ್ ಉತ್ಪಾದನೆಯ ಕುಸಿತ ಹಾಗೂ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಹೆಚ್ಚುತ್ತಿರುವ ಕಲ್ಲಿದ್ದಲು ಬೇಡಿಕೆ ಕುರಿತು ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ. ಈ ಮಾತುಕತೆಯ ಫಲವಾಗಿ ಅಗತ್ಯ ಪ್ರಮಾಣದ ಕಲ್ಲಿದ್ದಲು ಪೂರೈಕೆಗೆ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ. ಕರ್ನಾಟಕದ ವಿದ್ಯುತ್ ವ್ಯವಸ್ಥೆಯಲ್ಲಿ ಜಲ ವಿದ್ಯುತ್ ಮತ್ತು ಉಷ್ಣ ವಿದ್ಯುತ್ ಎರಡೂ ಸಮಾನ ಪಾತ್ರ ವಹಿಸುತ್ತವೆ. ಆದರೆ ಮಳೆ ಕೊರತೆಯಾದಾಗ ಜಲವಿದ್ಯುತ್ ಉತ್ಪಾದನೆ ಕುಸಿಯುವುದು ಅನಿವಾರ್ಯ. ಅಂತಹ ಸಂದರ್ಭಗಳಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳೇ ರಾಜ್ಯದ ವಿದ್ಯುತ್ ಪೂರೈಕೆಯ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಉಷ್ಣ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಅತ್ಯಗತ್ಯ. ಕಲ್ಲಿದ್ದಲು ಸರಬರಾಜಿನಲ್ಲಿ ಅಲ್ಪ ಪ್ರಮಾಣದ ವ್ಯತ್ಯಯವಾದರೂ ವಿದ್ಯುತ್ ಉತ್ಪಾದನೆಗೆ ಹೊಡೆತ ಬೀಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕೋಲ್ ಇಂಡಿಯಾದ ಈ ಭರವಸೆ ಕೈಗಾರಿಕೆಗಳು, ಕೃಷಿ, ಪಂಪ್ಸೆಟ್ಗಳು, ಆಸ್ಪತ್ರೆಗಳು, ವಾಣಿಜ್ಯ ಸಂಸ್ಥೆಗಳು ಹಾಗೂ ಸಾಮಾನ್ಯ ಗ್ರಾಹಕರಿಗೆ ಆತ್ಮವಿಶ್ವಾಸ ತುಂಬುವ ಬೆಳವಣಿಗೆಯಾಗಿದೆ. ಆದಾಗ್ಯೂ ಕೇವಲ ಕಲ್ಲಿದ್ದಲು ದೊರೆತರೆ ಸಾಕು ಎಂಬ ಮನೋಭಾವದಿಂದ ಮುಂದೆ ಸಾಗಲು ಸಾಧ್ಯವಿಲ್ಲ. ವಿದ್ಯುತ್ ಬೇಡಿಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಹವಾಮಾನ ವೈಪರೀತ್ಯಗಳು ಹೆಚ್ಚಾಗುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಸೌರಶಕ್ತಿ, ಪವನಶಕ್ತಿ ಹಾಗೂ ಶಕ್ತಿ ಸಂಗ್ರಹಣಾ ವ್ಯವಸ್ಥೆಗಳ ಮೇಲಿನ ಹೂಡಿಕೆಯನ್ನು ಹೆಚ್ಚಿಸುವುದು ಕಾಲದ ಅಗತ್ಯವಾಗಿದೆ. ಜೊತೆಗೆ ವಿದ್ಯುತ್ ಉಳಿತಾಯದ ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವ ಕೆಲಸವೂ ಕೂಡ ಸಮಾನವಾಗಿ ನಡೆಯಬೇಕು. ಇಂದು ಕಲ್ಲಿದ್ದಲು ಲಭ್ಯವಾಗಿದೆ ಎಂಬುದು ಸಂತಸದ ವಿಚಾರ. ಆದರೆ ನಾಳೆಯ ವಿದ್ಯುತ್ ಭದ್ರತೆಗೆ ದೀರ್ಘಾವಧಿಯ ಯೋಜನೆಗಳು ಇನ್ನಷ್ಟು ಅಗತ್ಯ. ಮಳೆ ಅವಲಂಬಿತ ವ್ಯವಸ್ಥೆಯಿಂದ ಹೊರಬಂದು ಸಮತೋಲಿತ ವಿದ್ಯುತ್ ಉತ್ಪಾದನಾ ನೀತಿಯನ್ನ ರಾಜ್ಯ ಅನುಸರಿಸಬೇಕಾಗಿದೆ. ಒಟ್ಟಿನಲ್ಲಿ ಭೀಕರ ಬರದ ನಡುವೆಯೂ ಕೋಲ್ ಇಂಡಿಯಾದ ಕಲ್ಲಿದ್ದಲು ಪೂರೈಕೆ ಭರವಸೆ ಹಾಗೂ ಕೆಪಿಸಿಎಲ್ ಅಧಿಕಾರಿಗಳ ಯಶಸ್ವಿ ಮಾತುಕತೆ ಕರ್ನಾಟಕದ ವಿದ್ಯುತ್ ಕ್ಷೇತ್ರಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಆಶಾಕಿರಣವಾಗಿದೆ. ಈಗ ಈ ಭರವಸೆ ಕಾರ್ಯರೂಪಕ್ಕೆ ಬಂದು ಉಷ್ಣ ವಿದ್ಯುತ್ ಸ್ಥಾವರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸಿದರೆ ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆ ಇನ್ನಷ್ಟು ಸ್ಥಿರವಾಗುವಂಥ ನಿರೀಕ್ಷೆ ಇದೆ. ಇದು ಕೇವಲ ಒಂದು ಆಡಳಿತಾತ್ಮಕ ಬೆಳವಣಿಗೆಯಲ್ಲ, ಬರದ ಸಂಕಷ್ಟದ ನಡುವೆ ರಾಜ್ಯದ ವಿದ್ಯುತ್ ಭದ್ರತೆಯನ್ನು ಕಾಪಾಡುವ ಮಹತ್ವದ ಹೆಜ್ಜೆಯಾಗಿದೆ. ಇನ್ನಷ್ಟು ವಿದ್ಯುತ್ ಕ್ಷೇತ್ರದ ವಿಶೇಷ ಸುದ್ದಿಗಳು ಮತ್ತು ವಿಶ್ಲೇಷಣೆಗಳಿಗಾಗಿ ವಿದ್ಯುತ್ ವಾಣಿ ಚಾನೆಲ್ ಅನ್ನು ನೋಡ್ತಾ ಇರಿ.